ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣದ ಪ್ರಕರಣದ ತನಿಖೆ ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ. ಅಂದ್ರೆ ಇದು ಲೋಕಾಯುಕ್ತ ತನಿಖೆಗೆ ಸಂಬಂಧಪಟ್ಟಂಗೆ ಹೇಳ್ತಾ ಇರೋದು. ಒಂದ್ ಕಡೆ ಇಡೀ ಮೂಡಾದ 142 ಸೈಟ್ಗಳನ್ನ ಮುಟ್ಗೋಲು ಹಾಕೊಳ್ತಾ ಇದ್ರೆ, ಇತ್ತ ತನಿಖೆ ನಡೆಸ್ತಾ ಇದ್ದ ಲೋಕಾಯುಕ್ತ ಪೊಲೀಸರು ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಸೋದಕ್ಕೆ ಸಜ್ಜಾಗಿದ್ದಾರೆ. ವಿಚಾರ ಏನಪ್ಪಾ ಅಂತಂದ್ರೆ, ಮೂಲಗಳ ಪ್ರಕಾರ ಲೋಕಾಯುಕ್ತ ಪೊಲೀಸರ ವರದಿಯಲ್ಲಿ ಬಹುತೇಕ ಸಿಎಂ ಹಾಗೆ ಸಿಎಂ ಪತ್ನಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಅಂದ್ರೆ ಇದೆಲ್ಲ ಅಧಿಕಾರಿಗಳಿಂದ ಆಗಿರೋ ಲೋಪ, ಇದರಲ್ಲಿ ಮುಖ್ಯಮಂತ್ರಿಗಳದ್ದು ಅವರ ಪತ್ನಿದು ಏನು ತಪ್ಪಿಲ್ಲ ಅಂತ ಹೇಳಿ ಇದು ಪ್ರಕರಣಕ್ಕೆ ದೊಡ್ಡ ತಿರುವು ಕೊಡಲಿದೆ. ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಪತ್ನಿಗೆ ಕ್ಲೀನ್ ಚಿಟ್. ಸಿಎಂ ಪಾತ್ರ ಕಂಡು ಬಂದಿಲ್ಲ ಎಂದು ತನಿಖಾ ವರದಿಯಲ್ಲಿ ಉಲ್ಲೇಖ. ಹೌದು, ಮುಡಾ ಹಗರಣ ರಾಜ್ಯ ಮಾತ್ರವಲ್ಲ, ರಾಷ್ಟ್ರದಲ್ಲೇ ದೊಡ್ಡ ಸಂಚಲನ ಎಬ್ಬಿಸಿದ ಕೇಸ್. ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿಯನ್ನೇ ಅಲುಗಾಡಿಸುತ್ತಿರುವ ಪ್ರಕರಣ. ಇದೇ ಪ್ರಕರಣ ಇದೀಗ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಬಂದಿದೆ. ಕೋರ್ಟ್ ಆದೇಶದ ಪ್ರಕಾರ ತನಿಖೆ ನಡೆಸುತ್ತಿರುವ ಮೈಸೂರು ಲೋಕಾಯುಕ್ತ ಪೊಲೀಸರು ಇದೀಗ ತಮ್ಮ ತನಿಖಾ ವರದಿಯನ್ನ ಸೋಮವಾರ ಹೈಕೋರ್ಟ್ಗೆ ಸಲ್ಲಿಸಲು ಸಜ್ಜಾಗಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಮೂಲಗಳ ಪ್ರಕಾರ ಲೋಕಾಯುಕ್ತ ಪೊಲೀಸರು ಸಿಎಂ ಮತ್ತು ಸಿಎಂ ಪತ್ನಿಗೆ ಬಹುತೇಕ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಟಿವಿ9ಗೆ ಮೂಲಗಳಿಂದ ಸಿಕ್ಕಿದೆ. ಲೋಕಾಯುಕ್ತ ಪೊಲೀಸರ ತನಿಖೆ ವೇಳೆ ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಮತ್ತು ಅವರ ಪತ್ನಿ ಪಾತ್ರ ಎಲ್ಲೂ ಕಂಡು ಬಂದಿಲ್ಲ. ಡಿನೋಟಿಫೈ ಭೂಪರಿವರ್ತನೆ ಮಾಡುವಾಗ ಅಧಿಕಾರಿಗಳೇ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಮುಡಾ ಆಯುಕ್ತರು, ರೆವೆನ್ಯೂ ಅಧಿಕಾರಿಗಳು ನಿಯಮ ಗಾಳಿಗೆ ತೂರಿರುವುದು ಕಂಡು ಬಂದಿದೆ ಎಂದು ಲೋಕಾಯುಕ್ತ ಪೊಲೀಸರ ತನಿಖಾ ವರದಿಯಲ್ಲಿ ಉಲ್ಲೇಖವಾಗಿರುವ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ, ಕ್ಲೀನ್ ಚಿಟ್ ಕೊಟ್ಟಿರುವ ಬಗ್ಗೆ ನನಗೆ ಗೊತ್ತಿಲ್ಲ ಎಂದಿದ್ದಾರೆ. ಮೂಡಾ ಕೇಸ್ನಲ್ಲಿ ತಮ್ಮ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ ಪೊಲೀಸರು. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮತ್ತೆ ಅವ್ರ ಪತ್ನಿ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಲೋಕಾಯುಕ್ತ ಪೊಲೀಸರ ವರದಿಯಲ್ಲಿ ಕ್ಲೀನ್ ಚಿಟ್ ನೀಡಲಾಗಿದೆ ಎಂಬ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ದೂರುದಾರ ಸ್ನೇಹಮಯಿ ಕೃಷ್ಣ, ಇದು ನಿರೀಕ್ಷಿತ. ಇದರಿಂದ ನನ್ನ ಹೋರಾಟಕ್ಕೆ ಹಿನ್ನಡೆ ಆಗಲ್ಲ. ಈ ಕ್ಲೀನ್ ಚಿಟ್ ವರದಿ ನನಗೆ ಪೂರಕವಾಗಲಿದೆ. ಇದೇ ವರದಿ ಆಧರಿಸಿ ನ್ಯಾಯಾಲಯ ಪ್ರಕರಣವನ್ನ ಸಿಬಿಐಗೆ ನೀಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕ್ಲೀನ್ ಚಿಟ್ ನೀಡಿದರೆ ಅಂತ ಏನಾದ್ರು ಇದ್ರೆ ಅದು ಅನಿರೀಕ್ಷಿತ ಏನಲ್ಲ, ನಿರೀಕ್ಷಿತನೇ. ಸೊ ಲೋಕಾಯುಕ್ತರು ಮುಖ್ಯಮಂತ್ರಿಗಳ ಪ್ರಭಾವಕ್ಕೊಳಗಾಗಿ ಅವರು ತಪ್ಪು ವರದಿ ಅಥವಾ ಸುಳ್ಳು ವರದಿಯನ್ನು ಸಲ್ಲಿಸ್ತಾರಂತೇಳಿ ಈಗಾಗಲೇ ನಮ್ಗೆ ಅನುಮಾನ ಇತ್ತು. ಈ ಕಾರಣದಿಂದಲೇ ನಾವು ಈ ಪ್ರಕರಣ ಸಿಬಿಐ ಕೊಡಬೇಕು ಅಂತೇಳಿ ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸ್ಕೊಟ್ಟಿರೋದು. ಇದೇ ಕೆಲವೇ ದಿನಗಳಲ್ಲಿ ಅದರ ಬಗ್ಗೆ ಒಂದು ತೀರ್ಪು ಕೂಡ ಬರೋಂಥ ಸಾಧ್ಯತೆ ಇದೆ. ಹಾಗಾಗಿ ಅವ್ರು ಏನೇ ಕ್ಲೀನ್ ಚಿಟ್ ಕೊಟ್ಟಿದ್ರು ಕೂಡ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾಕಂದರೆ ಈಗಾಗಲೇ ಸಿಬಿಐ ಕೊಡೋಕ್ಕೆ ನಾವು ಮಾಡಿದ್ವಿ. ಇವರು ಇದೇ ರೀತಿ ವರದಿ ಕೊಟ್ಟಿದ್ದರೆ ಕೂಡಲೇ ಮಾನ್ಯ ನ್ಯಾಯಾಲಯ ಈ ಪ್ರಕರಣ ಸಿಬಿಐ ವಹಿಸುವಂಥ ಒಂದು ಸೂಕ್ತ ಆದೇಶ ಮಾಡ್ತಾ ಅನ್ನೋ ನಿರೀಕ್ಷೆ ನಮಗಿದೆ. ಮುಡಾ ಕಚೇರಿಯಲ್ಲಿ ಇಂದು ಕೂಡ ಲೋಕಾಯುಕ್ತ ಪೊಲೀಸ್ ತಂಡದ ತಲಾಶ್. ಅಸಲಿಗೆ ಮುಡಾ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕೆಂದು ಕೋರಿರುವ ಅರ್ಜಿ ಕುರಿತು ಜನವರಿ 27ರಂದು ಹೈಕೋರ್ಟ್ ತೀರ್ಪು ಪ್ರಕಟಿಸುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಜನವರಿ 25ರಂದೇ ಲೋಕಾಯುಕ್ತ ಪೊಲೀಸರು ವರದಿ ಸಲ್ಲಿಸ್ತಾರಾ ಅನ್ನೋ ಪ್ರಶ್ನೆ ಇದೆ. ಈ ಮಧ್ಯೆ ಇಂದು ಕೂಡ ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದ ತಂಡ ಮುಡಾ ಕಚೇರಿಯಲ್ಲಿ ಶೋಧ ನಡೆಸುತ್ತಿದೆ. ನಿವೇಶನ ನೀಡಬೇಕೆಂದು ನಿರ್ಧರಿಸಿದ್ದ ಸಭೆಯ ಮಾಹಿತಿ ಕಲೆ ಹಾಕ್ತಿದೆ. ಅಲ್ಲದೆ ಸಭೆಯ ನಡಾವಳಿ, ಸಿಸಿಟಿವಿ ದೃಶ್ಯಾವಳಿ, ನಿರ್ಣಯ ಕೈಗೊಂಡವರ ಹಾಜರಾತಿ, ಜಮೀನಿನ ವಿವರಣೆ ಹೀಗೆ ಎಲ್ಲ ವಿಚಾರವಾಗಿಯೂ ಶೋಧ ನಡೆಸಲಾಗ್ತಿದೆ. ಬೆಂಗಳೂರಿನಿಂದ ಕಿರಣ್ HV ಜೊತೆ ರಾಮ್, ಟಿವಿ9 ಮೈಸೂರು.